ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ, ಶಾಂತಿ ನೀಡುವ, ಧೈರ್ಯ, ನೀತಿ, ದೇವರ ಭಯಭಕ್ತಿ, ದೇವದೂತರ ಕಾವಲು, ದೈವಜ್ಞಾನ, ಆತ್ಮಜ್ಞಾನ, ವಾಕ್ಯಜ್ಞಾನ, ಆರೋಗ್ಯ, ನಿತ್ಯ ಜೀವ ನೀಡುವ ದೇವರ ಮಾತುಗಳನ್ನು ಧ್ಯಾನಿಸೋಣ ಪ್ರಿಯರೇ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರಿಯರೇ, ನಾನು ಕಟಾಕ್ಷಿಸುವವನು ಎಂಥವನೆಂದರೆ. ಹೌದು ಪ್ರಿಯರೇ, ನಾನು ಅಂದರೆ ದೇವರು ಕಟಾಕ್ಷಿಸುವವನು ಎಂಥವನೆಂದರೆ, ಅಂದರೆ ದೇವರ ದೃಷ್ಟಿ ಯಾವಾಗಲೂ ಎಂಥವರ ಮೇಲಿರುತ್ತದೆ ಎಂದರೆ, ದೇವರು ಯಾರ ರಕ್ಷಣೆಗೆ ಬರುತ್ತಾನೆ ಅಂದರೆ, ದೇವರು ತನ್ನ ಕಣ್ಣಗುಡ್ಡೆಯಂತೆ ಯಾರನ್ನು ಕಾಪಾಡುತ್ತಾನೆಂದರೆ, ಯಾರ ವಿರುದ್ಧವಾಗಿ ಸೈತಾನ ಕಲ್ಪಿಸಿದ ಆಯುಧಗಳು ಸಫಲವಾಗುವುದಿಲ್ಲ ಎಂದರೆ ದೇವರು ಕಟಾಕ್ಷಿಸುವವನು ಅವರ ಮೇಲೆ ಪ್ರೇರೆ. ಹೌದು, ಯೆಶಾಯ ಗ್ರಂಥ 66ನೇ ಅಧ್ಯಾಯ 2ನೇ ವಾಕ್ಯ ಭಾಗದಿಂದ ಓದುತ್ತೇವೆ ಪ್ರೇರೆ. ನಾನು ಕಟಾಕ್ಷಿಸುವವನು ಎಂಥವನೆಂದರೆ. ಹೌದು, ಈ ವಾಕ್ಯವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯಾದ ದೇವರ ಮಹಾ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನದ ವಿರೋಧಿಗಳು ವಿರೋಧಿಸಲಾಗದಷ್ಟು ಶಕ್ತಿಯನ್ನು, ಜ್ಞಾನದ ಶಕ್ತಿಯನ್ನು, ಪರಿಶುದ್ಧಾತ್ಮನ ಜ್ಞಾನವರವನ್ನು, ವಿದ್ಯಾವರವನ್ನು, ಪ್ರೇರೆ ವಿಶ್ವಾಸವರವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸವನ್ನು, ಕೃಪೆಯನ್ನು ಬೇಡಿಕೊಳ್ಳುವ ಪ್ರೇರೆ. ಕೇಳಲಿರುವ ದೇವರ ಮಾತುಗಳು ನಮಗೆ ಆತ್ಮಕ್ಕೆ ಆಹಾರವಾಗುವಂತೆ, ದೇಹಕ್ಕೆ ಆರೋಗ್ಯವಾಗುವಂತೆ, ಮಹಿಮೆಯಾಗುವಂತೆ, ನಮ್ಮ ಹೃದಯದಲ್ಲಿ ದೇವರ ಮಾತುಗಳು ನೆಲೆಗೊಳ್ಳುವಂತೆ, ಒಳ್ಳೆಯ ಬಲವಾಗುವಂತೆ, ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವ ದೇವರ ವಾಕ್ಯವಾದ ಯೇಸು 100ಕ್ಕೆ 100 ಫಲ ಕೊಡುವಂತೆ, ಹೌದು, ನಾವು ಆತನಿಗೆ ಸಹಕರಿಸುವಂತೆ ತಂದೆ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾನೆ. ಪ್ರಾರ್ಥನೆ ಪ್ರಿಯ, ನನ್ನದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, ಪರಿಶುದ್ಧನೇ, ಮಹಾಪರಿಶುದ್ಧನೇ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ನಿತ್ಯ ನಿವಾಸಿಯಾದ ದೇವರೇ, ಹೌದು, ಅಂತ ಉನ್ನತ ಲೋಕದಲ್ಲಿ ಪವಿತ್ರಾಲಯದಲ್ಲಿ ನಿತ್ಯ ನಿವಾಸಿಯಾದ ನೀವು ಜಜ್ಜಿ ಹೋದ ದೀನನೊಂದಿಗೆ ಇದ್ದುಕೊಂಡು ಜಜ್ಜಿ ಹೋದ ಮನಸ್ಸನ್ನು, ಮುರಿದ ಮನಸ್ಸನ್ನು ಉಜ್ಜೀವಿಸುವುದಕ್ಕೆ ಬರಲಿದ್ದೀರಿ ತಂದೆ, ಬಂದಿದ್ದೀರಿ, ಬರುತ್ತೀರಿ. ನಿಮಗೆ ಸ್ತೋತ್ರ. ಇಂಥ ಮಹಾಕೃಪೆಯೊಳಗೆ ನಿಮ್ಮನ್ನು ವಿಶ್ವಾಸವೆಲ್ಲ ಮಕ್ಕಳನ್ನು ನಡೆಸಬೇಕೆಂದು ಈ ದಿನ ನಾವು ಧ್ಯಾನಿಸಲಿತ್ತಿರುವ ನಿಮ್ಮ ವಾಕ್ಯ, ನಾನು ಕಟಾಕ್ಷಿಸುವವನು ಎಂಥವನೆಂದರೆ. ಈ ವಾಕ್ಯವನ್ನು ಧ್ಯಾನಿಸುವಾಗ ತಂದೆ, ನಿಮ್ಮ ಪರಿಶುದ್ಧ ಆತ್ಮನ ಮೂಲಕ ಬರೆಸಿರುವ ಸತ್ಯವೇದ ಬೈಬಲ್ ಗ್ರಂಥದಿಂದ, ಜೀವ ಗ್ರಂಥದಿಂದ ಮಾತನಾಡಲಿರುವಾಗ ಕೆಲವು ವಾಕ್ಯಗಳ ಮುಖಾಂತರ ನಿಮ್ಮ ಪ್ರಿಯ ಮಕ್ಕಳಾದ, ವಿಶ್ವಾಸಿಗಳಾದ, ಭಕ್ತರಾದ, ಸೇವಕರಾದ, ದಾಸದಾಸಿಯರಾದ ನಿಮ್ಮ ಮಕ್ಕಳೆಲ್ಲರೊಂದಿಗೆ, ನಮ್ಮೆಲ್ಲರೊಂದಿಗೆ, ಹೃದಯದೊಂದಿಗೆ, ಆತ್ಮ, ಬುದ್ಧಿ, ಶಕ್ತಿ, ಪ್ರಾರ್ಥನೆ, ವಿಶ್ವಾಸ, ಪರಿಶುದ್ಧ ಸಾಕ್ಷಿ ಜೀವಿತದೊಂದಿಗೆ, ಆರೋಗ್ಯದೊಂದಿಗೆ ಮಾತನಾಡಿ ಬಲಪಡಿಸಿ, ಸ್ಥಿರಪಡಿಸಿ, ನಿಮ್ಮ ಬಲವಾದ ಹಸ್ತದ ಕೆಳಗೆ ತಗ್ಗಿಸಿಕೊಂಡು ಸಕಾಲದಲ್ಲಿ ನಿಮ್ಮ ಮಹಿಮೆಯಿಂದ ಮೇಲಕ್ಕೆ ಬರಲು, ನಿತ್ಯ ಜೀವಕ್ಕೆ ಬರಲು ಅನುಗ್ರಹಿಸಬೇಕೆಂದು ಬೇಗನೆ ಬರಲಿರುವ ನಮ್ಮೆಲ್ಲರನ್ನು ಕಟಾಕ್ಷಿಸುವ ಭಯಂಕರನು ಒಳ್ಳೆಯವನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ. ನಿಮಗೆ ಸ್ತೋತ್ರ, ವಂದನೆ, ಆರಾಧನೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಒನ್ ಗಾಡ್, ಇಟರ್ನಲ್ ಲೈಫ್. ವಿ ವೆಲ್ಕಮ್ ಯು ಲಾರ್ಡ್ ಇನ್ ದಿಸ್ ಪ್ಲೇಸ್, ಇನ್ ದಿಸ್ ವರ್ಡ್ ಆಫ್ ಗಾಡ್. ಆಮೇನ್. ಹೌದು ಪ್ರೇರೆ, ನಾನು ಕಟಾಕ್ಷಿಸುವವನು ಎಂಥವನೆಂದರೆ. ಈ ವಾಕ್ಯ ಭಾಗವನ್ನು ನಾವು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಹಾಡು, ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ. ಹೌದು ಪ್ರೇರೆ, ನನ್ನೊಂದು ಏಕೀಭವಿಸಿ ಹಾಡಿರಿ. ಹಾಡು, ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ಆ ನಿನ್ನ ಪ್ರೇಮ. ಏಸಪ್ಪ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ಆ ನಿನ್ನ ಪ್ರೇಮ, ಆ ನಿನ್ನ ಪ್ರೇಮ.
ಸ್ವರ್ಗವ ತ್ಯಜಿಸಿ ನನಗಾಗಿ ಧರೆಗೆ ಬಂದೆ, ನಮಗಾಗಿ ಧರೆಗೆ ಬಂದೆ. ಕೆಟ್ಟಂತ ನನ್ನನ್ನು ನೀತಿಯ ಕಲಿಸಲು, ನೀತಿಯ ಕಲಿಸಲು. ಸ್ವರ್ಗವ ತ್ಯಜಿಸಿ ನನಗಾಗಿ ಧರೆಗೆ ಬಂದೆ, ಕೆಟ್ಟಂತ ನಮ್ಮನ್ನು ನೀತಿಯ ಕಲಿಸಲು. ಏಸಯ್ಯ ಏಸಯ್ಯ ನೀನೇ ನನ್ನ ಜೀವ ಏಸಯ್ಯ. ಏಸಪ್ಪ ಏಸಪ್ಪ ನೀನೇ ನನ್ನ ಜೀವ ಏಸಪ್ಪ. ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ಆ ನಿನ್ನ ಪ್ರೇಮ, ಆ ನಿನ್ನ ಪ್ರೇಮ. ಪಾಪವ ನಾ ಮಾಡಿರಲು ಶಾಪದ ಮುಳ್ಕಿರೀಟ ನೀ ಧರಿಸಿ, ಶಾಪದ ಮುಳ್ಕಿರೀಟ ನೀ ಧರಿಸಿ. ನನ್ನಯ ಸುಖಕ್ಕಾಗಿ ಮೈಯೆಲ್ಲ ಗಾಯಗೊಂಡೆ, ಮೈಯೆಲ್ಲ ಗಾಯಗೊಂಡೆ. ಏಸಪ್ಪ ಪಾಪವ ನಾವು ಮಾಡಿರಲು ಶಾಪದ ಮುಳ್ಕಿರೀಟ ನೀ ಧರಿಸಿದೆ, ಶಾಪದ ಮುಳ್ಕಿರೀಟ ನೀ ಧರಿಸಿದೆ. ನಮ್ಮಯ ಸುಖಕ್ಕಾಗಿ ಮೈಯೆಲ್ಲ ಗಾಯಗೊಂಡೆ, ನಿನ್ನ ಮೈಯೆಲ್ಲ ಗಾಯಗೊಂಡೆ. ಏಸಯ್ಯ ಏಸಯ್ಯ ನೀನೇ ನನ್ನ ಬೆಳಕು ಏಸಯ್ಯ. ಆ ಏಸಪ್ಪ ಏಸಪ್ಪ ನೀನೇ ನನ್ನ ಸತ್ಯ ಏಸಪ್ಪ. ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ಆ ನಿನ್ನ ಪ್ರೇಮ, ಆ ನಿನ್ನ ಪ್ರೇಮ. ಕಹಿಯಾದ ನನ್ನ ಜೀವಿತಾದಿ ಸಿಹಿಯಾಗಿ ಮಾಡಿರುವೆ, ಸಿಹಿಯಾಗಿ ಮಾಡಿರುವೆ. ಕಾರ್ಗತ್ತಲಾದ ನನ್ನ ಜೀವಿತಾದಿ ಬೆಳಕಾಗಿ ಬಂದಿರುವೆ, ಬೆಳಕಾಗಿ ಬಂದಿರುವೆ. ಕಹಿಯಾದ ನಮ್ಮ ಜೀವಿತಾದಿ ಸಿಹಿಯಾಗಿ ಬಂದಿರುವೆ, ಸಿಹಿಯಾಗಿ ಮಾಡಿರುವೆ. ಕಾರ್ಗತ್ತಲಾದ ನಮ್ಮ ಜೀವಿತದಲ್ಲಿ ಬೆಳಕಾಗಿ ಬಂದಿರುವೆ, ಬೆಳಕಾಗಿ ಬಂದಿರುವೆ. ಏಸಪ್ಪ ಏಸಪ್ಪ ನೀನೇ ನನ್ನ ಪರಲೋಕ ಮಾರ್ಗ ಏಸಪ್ಪ. ಕ್ರಿಸ್ತ ಏಸಯ್ಯ ಏಸಯ್ಯ ತಂದೆ ದೇವರ ಬಳಿಗೆ ನೀನೇ ಮಾರ್ಗ ಏಸಯ್ಯ. ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ನಿನ್ನ ಪ್ರೇಮ, ಆ ಶಿಲುಬೆ ಪ್ರೇಮ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್ ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ ಯೇಸುವಿನ ಪ್ರೀತಿ ಎಷ್ಟೊಂದು ಮಧುರ, ಪ್ರಾಣವು ನೀಡಿದ ಆ ಶಿಲುಬೆ ತ್ಯಾಗ, ಆ ಬಲಿಯಾಗ. ಹೌದು ಪ್ರೇರೆ. ಹೀಗೆ ಸ್ವರ್ಗ ತ್ಯಜಿಸಿ ನಮಗಾಗಿ ಧರೆಗೆ ಬಂದ ಪ್ರಭು ಕೆಟ್ಟಂಥ ನಮ್ಮೆಲ್ಲ ಮನುಷ್ಯ ಕುಲವನ್ನು, ಅದರಲ್ಲೂ ನಮ್ಮೊಬ್ಬರನ್ನು ಹುಡುಕಿ, ಹೌದು ಪ್ರೇರೆ, ದಾರಿ ತಪ್ಪಿದಂತಿರುವ, ಹೌದು ಸರ್ಪ ಸಂತಾನದಂತಿರುವ, ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿರುವ, ದೇವರನ್ನು ಹುಡುಕದೆ ನಮ್ಮ ಮಾರ್ಗ ಹಿಡಿದಿರುವ, ನಾಲಿಗೆ ಕೆಳಗೆ ಆವಿನ ವಿಷವುಳ್ಳ ಪ್ರತಿಯೊಬ್ಬರಾದ ನಮ್ಮನ್ನು, ಹೌದು ಪ್ರೇರೆ, ಕೆಲಸಕ್ಕೆ ಬಾರದವರಾದರು ಎಲ್ಲರೂ, ಹೌದು ಪ್ರೇರೆ, ಅಂಥವರನ್ನು ಹುಡುಕಿ ಬಂದು ತನ್ನ ನೀತಿಯನ್ನು, ನೀತಿ ವಸ್ತ್ರವನ್ನು ಕೊಟ್ಟಿದ್ದಾನೆ ಪ್ರೇರೆ. ತನ್ನಲ್ಲಿ ವಿಶ್ವಾಸ ಇಡುವ ಮೂಲಕ, ತನ್ನ ರಕ್ತದಿಂದ ತೊಳೆಯುವ ಮೂಲಕ, ತನ್ನ ಪರಿಶುದ್ಧಾತ್ಮ ನಮ್ಮಲ್ಲಿ ತುಂಬುವ ಮೂಲಕ, ನೆಲೆಗೊಳಿಸುವ ಮೂಲಕ, ಹೀಗೆ ಪಾಪ ನಾವು ಮಾಡಿರಲು ತನ್ನ ಜೀವ ಕೊಟ್ಟು ಪಾಪ ಪುರುಷನಾದ ಸೈತಾನನಿಂದ ಬಿಡಿಸಿ ನಮಗೆ
ಶಾಶ್ವತ ಜೀವ ನೀಡಿದ್ದಾನೆ ಪ್ರೇರೆ. ಬೆಟ್ಟಗಳಾಗಲಿದ್ದರು, ಗುಡ್ಡಗಳು ಕದಲಿದ್ದರು, ನನ್ನ ಪ್ರೀತಿ ಶಾಶ್ವತ. ನಿನ್ನೊಂದಿಗೆ ಮಾಡಿಕೊಂಡ ಸಮಾಧಾನದ ಒಪ್ಪಂದ ಕದಲುವುದಿಲ್ಲ, ಅಗಲುವುದಿಲ್ಲ. ಹೌದು ಪ್ರೇರೆ. ಹೀಗೆ ತಂದೆ ತಾಯಿ ಮರೆತರೂ ನಾನು ಮರೆಯುವುದಿಲ್ಲ, ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ ಎಂದು ಹೇಳಿದ್ದಾನೆ ಪ್ರಭು. ಹೌದು. ಹೀಗೆ ನಮ್ಮ ಪಾಪಕ್ಕಾಗಿ ಯೇಸು ತನ್ನ ಶಿಲುವೆ ಮೇಲೆ, ತನ್ನ ತಲೆಯ ಮೇಲೆ ಮುಳ್ಳು ಕಿರೀಟ ಧರಿಸಿಕೊಂಡ ಪ್ರೇರೆ. ಮೈಯೆಲ್ಲ ಗಾಯಗೊಂಡ ನಮ್ಮನ್ನು ಸುಖಪಡಿಸಲು, ಗುಣಪಡಿಸಲು ಆತನೇ ನಮ್ಮ ನಿಜವಾದ ಆರೋಗ್ಯ, ನಿಜವಾದ ಮಹಿಮಾ ಶರೀರ, ನಿಜವಾದ ಆಹಾರ ಪಾನ, ನಿಜವಾದ ಜೀವವಾಗಿದ್ದಾನೆ ಪ್ರೇರೆ ಯೇಸು ಕ್ರಿಸ್ತನು. ಆತನಲ್ಲಿ ಬೆಳಕಿತ್ತು, ಆ ಬೆಳಕು ಎಲ್ಲ ಮಾನವರ ಜನಾಂಗದ ಜೀವವಾಗಿತ್ತು. ಪ್ರೇರೆ, ಆ ಜೀವ ಬೆಳಕು. ಹೀಗೆ ಕಹಿಯಾದ ನಮ್ಮೆಲ್ಲರ ಜೀವವನ್ನು ಸಿಹಿಯಾಗಿ ಮಾಡಿದ್ದಾನೆ ಜೀವಿತ. ಕಾರ್ಗತ್ತಲಾದ ನಮ್ಮೆಲ್ಲರ ಜೀವಿತದಲ್ಲಿ, ಅಂದರೆ ದೇವರನ್ನು ಹುಡುಕುವವರ ಜೀವಿತದಲ್ಲಿ, ದೇವರ ಮಹಿಮೆಯನ್ನು ಹುಡುಕುವವರ ಜೀವಿತದಲ್ಲಿ ಪ್ರೇರೆ ಮೋಕ್ಷ, ನಿತ್ಯಾನಂದ, ಕಣ್ಣೀರಿಲ್ಲದ, ಮರಣವಿಲ್ಲದ, ಹಸಿವು ನೀರಡಿಕೆ ಇಲ್ಲದ, ಗೋಳಾಟವಿಲ್ಲದ, ಕತ್ತಲೆ ಇಲ್ಲದ, ಸೂರ್ಯಚಂದ್ರ ಇಲ್ಲದ ನಿತ್ಯ ದೇಶದಲ್ಲಿ, ಸ್ವರ್ಗ ರಾಜ್ಯದಲ್ಲಿ ಸೇರಿಸಲು ಆತನು ಹುಡುಕುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ಅನ್ವೇಷಣೆಯಲ್ಲಿರುವ ಸೃಷ್ಟಿಕರ್ತನನ್ನು ಹುಡುಕುವ, ರಕ್ಷಕನನ್ನು ಹುಡುಕುವ, ಆ ಪೋಷಕನನ್ನು ಹುಡುಕುವ ಪ್ರತಿಯೊಬ್ಬರ ಜೀವಿತದಲ್ಲಿ ಸಿಹಿಯಾಗಿ ಬಂದಿದ್ದಾನೆ ಪ್ರೇರೆ. ಹೌದು. ನಾನೇ ಲೋಕದ ಬೆಳಕು, ನನ್ನ ಹಿಂಬಾಲಿಸುವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವ ಕೊಡುವ ಬೆಳಕನ್ನು ಹೊಂದಿರುತ್ತಾನೆ. ಹೌದು ಪ್ರೇರೆ. ಹೀಗೆ ಕಾರ್ಗತ್ತಲಾದ ನಮ್ಮ ಜೀವಿತದಲ್ಲಿ ಬೆಳಕಾಗಿ ಬಂದಿದ್ದಾನೆ. ಕಹಿಯಾದ ಜೀವಿತ ಸಿಹಿ ಮಾಡುತ್ತಾನೆ. ಹೌದು, ಮಾಡಿದ್ದಾನೆ. ಈಗಲೇ ಸಂದೇಹ ಪಡೆದ ವಿಶ್ವಾಸವರಿಗೆ, ಪರಿಶುದ್ಧತೆಯಲ್ಲಿ ಸ್ಥಿರವಾಗಿ ನಿಂತವರಿಗೆ, ನಿರೀಕ್ಷೆಯಲ್ಲಿ ನಿಂತವರಿಗೆ, ಪ್ರೀತಿಯಲ್ಲಿ ನೆಲೆಗೊಂಡಿರುವವರಿಗೆ ಸಿಹಿಯಾಗಿ ಮಾಡಿದ್ದಾನೆ ಪ್ರೇರೆ. ಅವರ ಜೀವಿತದಲ್ಲಿ ಈಗಿನ ಕಾಲದ ಕಷ್ಟ ಸಂಕಟಗಳು ದೇವರು ಆತನನ್ನು ಪ್ರೀತಿಸುವವರಿಗೆ ಇಟ್ಟಿರುವ ಮಹಿಮೆಯ ಮುಂದೆ ಯಾವುದಕ್ಕೂ ಬರುವುದಿಲ್ಲ ಪ್ರೇರೆ, ಯೋಚನೆಗೆ. ಹೌದು. ಹೀಗೆ ದೇವರು ಮುಂದೆ ಮಹಿಮೆ ಕೊಡಲಿದ್ದಾನೆ ಪ್ರೇರೆ. ಆ ಬೆಳಕಾದ ದೇವರು ಬೆಳಕಿಗೆ ಕರೆದುಕೊಂಡು ಹೋಗಲು ಮನುಷ್ಯಾಕಾರದಲ್ಲಿ, ಪಾಪ ಸ್ವಭಾವದಲ್ಲಿ ಬಂದಿದ್ದಾನೆ. 2000 ವರ್ಷಗಳ ಕೆಳಗೆ ಯೇಸು ಕ್ರಿಸ್ತ ಎಂಬ ನಾಮ ಧರಿಸಿಕೊಂಡು ರಕ್ಷಕನಾಗಿ ಪಾಪಗಳಿಂದ ರಕ್ಷಿಸಲು, ಕ್ರಿಸ್ತ ದೈವಶಕ್ತಿಯನ್ನು ವಧಿಸಲು ಬಂದಿದ್ದಾನೆ. ಹೌದು. ಹೀಗೆ ಸೈತಾನ ನಾಶ ಮಾಡಿದ್ದಾನೆ ಮಾನವ ಕುಲದ ಜೀವಿತದಲ್ಲಿ. ಆತನೇ ನಮ್ಮೆಲ್ಲರ ಪರಲೋಕದ ಮಾರ್ಗವಾಗಿದ್ದಾನೆ ಪ್ರೇರೆ. ಅಂತ ಪ್ರಭು ಮಾರ್ಗ, ಸತ್ಯ, ಜೀವ ನಮ್ಮ ಜೀವಿತಕ್ಕೆ ತೆರೆದಿಟ್ಟಿದ್ದಾನೆ. ಅಂಥ ಕೃಪೆ ಪ್ರಭು ಎಲ್ಲರಿಗೆ ದೊರಕಲಿ ಯೇಸು ನಾಮದಲ್ಲಿ. ಆಮೇಲೆ ಹೀಗೆ ನಾವು ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರೇರೆ. ಇಂದು ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ, ನಾನು ಕಟಾಕ್ಷಿಸುವವನು ಎಂಥವನೆಂದರೆ. ಪ್ರೇರೆ, ದೇವರು ಕಟಾಕ್ಷಿಸುವವನು ಎಂಥವನೆಂದರೆ. ನಾವು ಯೆಶಾಯ ಪ್ರವಾದಿ ಗ್ರಂಥ 66ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಪ್ರಾಫೆಟ್ ಐಸಾಯ ಚಾಪ್ಟರ್ 66 ವರ್ಸ್ 2nd ವರ್ಡ್. ಇಲ್ಲಿ ಓದುತ್ತೇವೆ, ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ಪ್ರೇರೆ, ಅದಕ್ಕೆ ಮೊದಲಿನ ವಾಕ್ಯ ನೋಡುತ್ತೇವೆ, ಆಕಾಶ ಸಿಂಹಾಸನ, ಭೂಮಿ ಪಾದಪೀಠ. ಹೌದು. ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಯಾವುದು? ಎಂಥದ್ದು? ಇವುಗಳನ್ನೆಲ್ಲ ನನ್ನ ಕೈ ನಿರ್ಮಿಸಿತು. ಪ್ರೇರೆ, ಕೈ ಅಂದರೆ ದೇವರ ಆತ್ಮನಿಗೆ ಸೂಚನೆ, ದೇವರಿಗೆ ಸೂಚನೆ. ದೇವರಿಗೆ ಶರೀರ ಇದೆ, ಆತ್ಮಿಕ ಶರೀರ ಇದೆ ಪ್ರೇರೆ. ಹೌದು. ಹೀಗೆ ತನ್ನ ಸ್ವಭಾವದಲ್ಲಿ, ತನ್ನ ಹೋಲಿಕೆಯಲ್ಲಿ, ತನ್ನ ಮೂಲಕ ಉಂಟು ಮಾಡಿದ್ದಾನೆ ಪ್ರೇರೆ. ಹೌದು. ನಾವು ದೇವರ ರೂಪದಲ್ಲಿ ಇದ್ದೇವೆ, ಆತ್ಮಿಕ ವಲಯದಲ್ಲಿ, ಭೌತಿಕ ವಲಯದಲ್ಲಿ ಕೂಡ. ಹೀಗೆ 2ನೇ ವಾಕ್ಯ ನೋಡೋದಾದರೆ ಯೆಶಾಯ ಪ್ರವಾದಿ ಗ್ರಂಥ 2ನೇ ವಾಕ್ಯ, ಪ್ರಾಫೆಟ್ ಐಸಾಯ ಚಾಪ್ಟರ್ 66 2nd ವರ್ಡ್. ನಾವು ಇದನ್ನೆಲ್ಲ ನನ್ನ ಕೈ ನಿರ್ಮಿಸಿದೆ ಎಂದು ಹೇಳುತ್ತಾಗ ಆಕಾಶ, ಭೂಮಿ, ಅದರಲ್ಲಿರುವ ಸಮಸ್ತವು ನಾನು ನಿರ್ಮಿಸಿದ್ದೇನೆ. ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಎಲ್ಲಿ? ನೀವು ಆಲಯವನ್ನು ಕಟ್ಟಿಕೊಡಬೇಕೆಂದಿರುವಿರಿ. ಇದೆಲ್ಲ ನನ್ನ ಕೈ ನಿರ್ಮಿಸಿತು. ನಿಮ್ಮ ಕೈಯಿಂದ ನಿರ್ಮಿಸಿದರೆ ನನ್ನಂಥ ಆಕಾಶ ಭೂಮಿಯನ್ನು ನಿರ್ಮಿಸಬಲ್ಲಿರಾ ಎನ್ನುವ ಪ್ರಶ್ನೆ ದೇವರದ್ದು. ಹೌದು. ಹೀಗೆ
2ನೇ ವಾಕ್ಯಕ್ಕೆ ಬರುವಾಗ, ಹೌದು ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು, ಆಕಾಶ ಭೂಮಿ ಅದರಲ್ಲಿರುವ ಸಮಸ್ತ. ಹೌದು ಪ್ರಿಯರೇ, ಹೀಗೆ ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು, ನಾನು ಕಟಾಕ್ಷಿಸುವವನು ಎಂಥವನೆಂದರೆ. ಪ್ರಿಯರೇ, ನಮ್ಮ ಮುಖ್ಯ ವಾಕ್ಯ ಈ ದಿನದ ಅಂಶ ಪ್ರಿಯರೇ, ಧ್ಯಾನಿಸಲಿಕ್ಕೆ ಅಂಶ, ನಾನು ಕಟಾಕ್ಷಿಸುವಂಥವನು ಎಂಥವನೆಂದರೆ, ನಾನು ಕಟಾಕ್ಷಿಸುವವಳು ಎಂಥವಳೆಂದರೆ. ಪ್ರಿಯರೇ, ದೇವರು ಎಂಥವರನ್ನು ಕಟಾಕ್ಷಿಸುತ್ತಾನೆ ಎಂದು ಹೇಳ್ತಿದ್ದಾನೆ ಪ್ರಿಯರೇ 2ನೇ ವಾಕ್ಯದಲ್ಲಿ. 1ನೇದಾಗಿ ದೀನನು, 2ನೇದಾಗಿ ಮನ ಮುರಿದವನು, ನನ್ನ ಮಾತಿಗೆ ಭಯಪಡುವವನು, 3ನೇದಾಗಿ. ದೇವರು ಕಟಾಕ್ಷಿಸುವರು ಎಂಥವರೆಂದರೆ, 1ನೇದು ದೀನರು, 2ನೇದಾಗಿ ಮನ ಮುರಿದವರು, 3ನೇದಾಗಿ ದೇವರು ಮಾತಿಗೆ ಭಯಪಡುವವರು. ದೇವರ ಮಾತು ಯಾರು? ಯೇಸು ಕ್ರಿಸ್ತನೇ. ಯೇಸುವಿಗೆ ಭಯಪಡುವವರು. ಹೌದು, ಅದೃಶ್ಯ ದೇವರ ಸಾದೃಶ್ಯ ರೂಪನು ಯೇಸು ಕ್ರಿಸ್ತ, ಕಾಣದ ದೇವರ ಕಾಣುವ ರೂಪ, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರ, ಆಗಲೆಲ್ಲದರಲ್ಲಿ ಅಗ್ರಸ್ಥ, ಆದಿಸಂಭೂತ, ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತ, ಆತನಲ್ಲಿ ಇರಿಸಲು ನಿರ್ಧರಿಸಿದನು, ಸರ್ವಶಕ್ತ ಪರಮ ತಂದೆಯಾದ ದೇವರು ತನ್ನ ದೈವತ್ವದ ಸಂಪೂರ್ಣತೆ ಅವತರಿಸಿ ವಾಸಿಸುವಂತೆ. ಹೌದು, ಹೀಗೆ ಯೇಸು ಮಾತಿಗೆ ಅಥವಾ ದೇವರ ಮಾತಿಗೆ ಭಯಪಡುವವರು ಯಾರು? ದೀನರು ಯಾರು? ಮನ ಮುರಿದವರು ಯಾರು? ಅಂಥವರನ್ನು ದೇವರು ಕಟಾಕ್ಷಿಸ್ತಾನಂತ ಪ್ರೇರೆ. ಕಟಾಕ್ಷ ಎಂದರೆ ಅವರನ್ನು ಬೋಧಿಸುತ್ತಾನೆ. ಹೌದು ಪ್ರೇರೆ, ಅವರಿಗೆ ಉಪದೇಶ ಮಾಡುತ್ತಾನೆ, ಹೋಗಬೇಕಾದ ಮಾರ್ಗ ತಿಳಿಸುತ್ತಾನೆ ಎಂದೇ ಅರ್ಥ ಪ್ರೇರೆ. ನಾವು ಇನ್ನೊಂದು ವಾಕ್ಯ ನೋಡೋದಾದರೆ, ದೇವರು ನಾನು ಕಟಾಕ್ಷಿಸುವವನು ಎಂಥವನೆಂದರೆ ಎನ್ನುವ ಅಂಶದಲ್ಲಿ ಕೀರ್ತನೆಗಳ ಗ್ರಂಥ 34ನೇ ಅಧ್ಯಾಯ 18ನೇ ವಾಕ್ಯ, ಸ್ಲಾಮ್ಸ್ ಚಾಪ್ಟರ್ 34 ವರ್ಸ್ 18th ವರ್ಡ್. ಇಲ್ಲಿ ಓದುವುದಾದರೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಪ್ರೇರೆ, ದೇವರು ಮುರಿದ ಮನಸ್ಸುಳ್ಳವರನ್ನು ನೆರವಾಗುತ್ತಾನಂತೆ. ಮುರಿದ ಮನಸ್ಸುಳ್ಳವರಿಗೆ, ಕುಗ್ಗಿ ಹೋದವರಿಗೆ ಅವರನ್ನು ಉದ್ಧಾರ ಮಾಡುತ್ತಾನೆ. ಹೌದು, ನಾನು ಕಟಾಕ್ಷಿಸುವವನು ಎಂಥವನೆಂದರೆ ಎಂದು ಹೇಳುತ್ತಾ ದೇವರು ಒಂದನೇದಾಗಿ ದೀನನು ಅಂತ ಹೇಳಿದ ಪ್ರೇರೆ, 2ನೇದಾಗಿ ಮನ ಮುರಿದವನು, ಮನ ಮುರಿದವ್ರ ಬಗ್ಗೆ ನೋಡ್ತಿದ್ದೇವೆ. ಹೌದು ಪ್ರೇರೆ, ಮುರಿದ ಮನಸ್ಸುಳ್ಳವರಿಗೆ ತಂದೆಯಾದ ದೇವರಾದ ಯೆಹೋವನು ಸರ್ವಶಕ್ತನು ನೆರವಾಗುತ್ತಾನೆ. ಹೌದು, ನಾನು ಕಟಾಕ್ಷಿಸುವವನು ಎಂಥವನು? ಮುರಿದ ಮನಸ್ಸುಳ್ಳವರು, ಅವರಿಗೆ ದೇವರು ನೆರವಾಗುತ್ತಾನಂತ ಪ್ರೇರೆ. ನಾವು ಅನೇಕ ರೀತಿಯಲ್ಲಿ ನೋಡುತ್ತೇವೆ, ನೆರವಾಗಬೇಕೆಂದು ಪ್ರಾರ್ಥಿಸ್ತೇವೆ. ಆದರೆ ಮುರಿದ ಮನಸ್ಸು ಇಲ್ಲ. ಮುರಿದ ಮನಸ್ಸು ಅಂದರೆ ಪಾಪದ ಪಾಲಿಗೆ ಸತ್ತು ನೀತಿಯ ಪಾಲಿಗೆ ಜೀವಿಸುವುದು. ಹೌದು ಪ್ರೇರೆ, ಲೋಕದ ಪಾಲಿಗೆ, ಲೋಕಾಶಯಗಳ ಪಾಲಿಗೆ ಸತ್ತು ಕ್ರಿಸ್ತೇಸುವನ್ನು ಅವರಿಗೆ ಕ್ರಿಸ್ತೇಸುವಿಗೆ ಸೇರಿದವರು ತಮ್ಮ ಶರೀರ ಇಚ್ಛೆಗಳು, ವಿಷಯ ಅಭಿಲಾಷೆಗಳು, ಸ್ವಾರ್ಥ ಇವುಗಳ ಪಾಲಿಗೆ ಸತ್ತು ಶಿಲುಬೆಗೆ ಜಡಿದವರಾಗಿದ್ದಾರೆ. ಹೀಗೆ ಇನ್ನು ಮೇಲೆ ಜೀವಿಸುವುದು ನಾವಲ್ಲ, ಕ್ರಿಸ್ತೇಸುವೆ ಜೀವಿಸುತ್ತಿದ್ದಾನೆ ಎನ್ನುವ ಜೀವಿತ ಕಡೆಗೆ ಹೋಗುವಾಗ ಅವರಿಗೆ ಮುರಿದ ಮನಸ್ಸು ಉಂಟಾಗುತ್ತದೆ ಪ್ರೇರೆ. ಯೇಸು ಇನ್ನೊಂದು ಕಡೆ ಹೇಳ್ತಿದ್ದಾನೆ, ಯೋಹಾನ್ ಸುವಾರ್ತೆ 16ನೇ 20ನೇ ವಾಕ್ಯದಲ್ಲಿ, ಲೋಕವು ನಕ್ಕು ನಲಿದಾಡುತ್ತಿರುವುದು, ಸಂತೋಷಪಡುತ್ತಿರುವುದು, ಅದು ತನ್ನ ಶರೀರದ ಇಚ್ಛೆಗಳನ್ನು ನೆರವೇರಿಸಿಕೊಳ್ಳುವುದರಲ್ಲಿ ಕಣಿನಾಶೆ, ಶರೀರದ ಆಶೆ, ಬದುಕು ಬಾಳಂಡಂಬ, ಗರ್ವದ ಜೀವಿತ. ಮುಂದೆ ಸಾಹಿತ್ಯವಲ್ಲ, ಒಂದೇ ನಾವು ತಿಂದು ಕುಡಿಯೋಣ. ಯಾರು ನೋಡಿದ್ದಾರೆ ದೇವರನ್ನು? ಯಾರು ನೋಡಿದ್ದಾರೆ ಸ್ವರ್ಗ ನರಕ ಎನ್ನುವಂತೆ ಕಣ್ಣಿಗೆ ಕಾಣುವ ಚೆಲುವಾದವುಗಳಿಂದಲೇ ಕಾಣದೇ ಇರುವಾತನನ್ನು ಅವರ ಹೃದಯ ಮಂಕು ಆಯಿತು ಪ್ರೇರೆ. ಹೌದು, ಈ ಸೃಷ್ಟಿ ದೇವರೇ ನಿರ್ಮಿಸಿದ್ದಾನೆ. ಸೃಷ್ಟಿಯೇ ಹೇಳುತ್ತಿದೆ ದೇವರಿದ್ದಾನೆಂದು. ಹಗಲು ರಾತ್ರಿ ಆಗುವುದರ ಮುಖಾಂತರ, ಸೂರ್ಯ ಚಂದ್ರ ನಕ್ಷತ್ರ ಚಲಿಸುವುದರ ಮುಖಾಂತರ, ಗಾಳಿ ಮಳೆ ಚಳಿ ಬಿಸಿಲು ಇವುಗಳ ಮುಖಾಂತರ, ಕಾಲಕಾಲಕ್ಕೆ ಆಹಾರ ಪಾನವನ್ನು ಕೊಡುವ ಮುಖಾಂತರ, ಲೋಕದಲ್ಲಿ ಕೆಟ್ಟವರಿಗೆ ಶಿಕ್ಷೆ, ಒಳ್ಳೆಯ ಮಾರ್ಗದಲ್ಲಿರುವವರಿಗೆ ರಕ್ಷೆ ಎಂದು ತೋರಿಸುವ ಮುಖಾಂತರ ತಿಳಿಯಪಡಿಸಿದರು. ಅವರು ನಂಬಲಿಲ್ಲ ಪ್ರೇರೆ. ಕಾರಣ, ಲೋಕಾಧಿಪತಿ, ಇಹಲೋಕದ ಮಿಥ್ಯ ದೇವರು ಅವರ ಮನೋನೇತ್ರಗಳಿಗೆ ಪರದೆ ಎಳೆದಿದ್ದಾನೆ. ಸುವಾರ್ತೆಯಲ್ಲಿರುವ ಯೇಸುಕ್ರಿಸ್ತನ ಮಾತುಗಳಲ್ಲಿರುವ, ಯೇಸುಕ್ರಿಸ್ತನ ಜೀವಿತದ ಚರಿತ್ರೆಯಲ್ಲಿರುವ
ಸತ್ಯ, ಪ್ರಕಾಶ, ಆ ನಿಜ ದೈವ, ಆ ದೈವ ಬಲ, ಆ ಸ್ವರ್ಗದ ಶಕ್ತಿ ಅರಿತುಕೊಳ್ಳಬಾರದೆಂದು ಇಹಲೋಕದ ಮಿಥ್ಯ ದೇವರು, ದೇವರ ದೂತರು, ದೇವರನ್ನು ಆರಾಧಿಸುವವರು ಒಂದು ಕಾಲದಲ್ಲಿ ದೇವರಾಗಬೇಕೆಂದು ಕೆಟ್ಟವರಾಗಿ, ಸೈತಾನನಾಗಿ, ದೆವ್ವಗಳಾಗಿ, ಪಿಶಾಚಿಗಳಾಗಿ, ದುರಾತ್ಮಗಳಾಗಿ ಈ ಲೋಕದಲ್ಲಿ ಬಿದ್ದಿವೆ ಪ್ರೇರೆ. ಅವು ದೇವರೆಂದು ಮನುಷ್ಯನ ಮನಸ್ಸನ್ನು ಆಕ್ರಮಿಸಿಕೊಂಡು ಅಸತ್ಯವನ್ನು ಅವರ ಹೃದಯದಲ್ಲಿ ಊದಿ ಪಾಪ ಮಾಡು, ಹೇಯವಾಗುವುದಿಲ್ಲ ಎಂದು ನಿಜವಾದ ದೇವರ ಕಡೆಗೆ ಅವರ ಮನಸ್ಸು, ಹೃದಯ, ಯೋಚನೆ ಚಲಿಸದಂತೆ ಕೈಗಳಿಂದ ಮಾಡಿದ ಬೊಂಬೆಗಳನ್ನೇ ದೇವರೆಂದುಕೊಂಡ ಪ್ರೇರೆ. ಕೆಲವು ಸತ್ಕಾರ್ಯಗಳನ್ನು, ಸಾಮಾಜಿಕ ಸತ್ಕಾರ್ಯಗಳನ್ನು ಮಾಡಿದವರನ್ನೇ ದೇವರೆಂದುಕೊಂಡರು. ತಮ್ಮ ತಂದೆ ತಾಯಿಗಳನ್ನೇ ದೇವರೆಂದುಕೊಂಡರು. ಮೃಗ, ಪಕ್ಷಿ, ಸರ್ಪ, ಜಂತುಗಳ ಚಿತ್ರಗಳನ್ನು ಮಾಡಿ ದೇವರೆಂದುಕೊಂಡರು. ಹೀಗೆ ಸೃಷ್ಟಿಕರ್ತನ ಕೋಪಕ್ಕೆ ಗುರಿಯಾಗುವಂತೆ ಮಾಡಿದ್ದಾನೆ ಪ್ರೇರೆ ಸೈತಾನನು. ಇಹಲೋಕದ ಮಿಥ್ಯ ದೇವರು, ಸತ್ಯ ದೇವರು ಉನ್ನತ ಲೋಕದಲ್ಲಿದ್ದಾನೆ ಪ್ರೇರೆ. ಯೇಸು ಕ್ರಿಸ್ತನ ಮುಖಾಂತರ ನಮಗೆ ದರ್ಶನ ಕೊಟ್ಟಿದ್ದಾನೆ 2000 ವರ್ಷಗಳ ಕೆಳಗೆ. ಆತನಲ್ಲಿ ವಿಶ್ವಾಸ ಇಟ್ಟರೆ ದೇವರಲ್ಲಿ ವಿಶ್ವಾಸ ಇಟ್ಟಂತೆ. ಕಾರಣ ಯೇಸು ಕ್ರಿಸ್ತನೇ ಕಾಣದ ದೇವರ ಕಾಣುವ ರೂಪ, ಅಗೋಚರನಾದ ದೇವರ ಗೋಚರವಾದ ರೂಪ, ಸತ್ಯ ಸಂಭೂತ ಪ್ರೇರೆ, ದೈವತ್ವದ ಪಡಿಯಚ್ಚು. ಹೌದು, ಮಹಿಮೆಯೊಳಗಿಂದ ಬಂದ ದೇವರ ಮಹಿಮೆ. ನಾನು ತಂದೆ ಒಂದೇ ಆಗಿದ್ದೇವೆ ಎಂದು ಹೇಳಿದ್ದಾನೆ ಯೇಸು. ಹೀಗೆ ಮುರಿದ ಮನಸ್ಸುಳ್ಳವರಿಗೆ ದೇವರು ನೆರವಾಗುತ್ತಾನೆ ಪ್ರೇರೆ. ನಾವು ಇಹಲೋಕದ ಮಿಥ್ಯ ದೇವರೆಂದು ನೋಡಿದೆವು. ಕೊರಿಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಆ ಸೈತಾನನು ಯೇಸುವಿನ ಸುವಾರ್ತೆ ನಂಬದಂತೆ ಇಹಲೋಕದ ಜ್ಞಾನವನ್ನು ಸುವಾರ್ತೆಯಲ್ಲಿ ಬೆರೆಸುತ್ತಾನೆ ಪ್ರೇರೆ. ಯೇಸುವನ್ನು ನಂಬದಿದ್ದರೂ ಕೂಡ ಪರಲೋಕಕ್ಕೆ ಹೋಗಬಹುದೆಂದು ಇಲ್ಲ ಪ್ರೇರೆ. ಬೆಳಕು ಈ ಲೋಕಕ್ಕೆ ಬಂದಿದ್ದರೂ ಕೂಡ 2000 ವರ್ಷಗಳ ಕೆಳಗೆ ಮನುಷ್ಯರು ಬೆಳಕಿಗಿಂತ ಹೆಚ್ಚಾಗಿ ಕತ್ತಲೆಯನ್ನು ಪ್ರೀತಿಸಿದರು. ಕಾರಣ ಅವರ ಕೃತ್ಯಗಳು ದುಷ್ಕೃತ್ಯಗಳಾಗಿ ಕಂಡು ಬಂದಾವೆಂದು. ಬೆಳಕಿನ ಬೆಳಗ್ಗೆ ಬರುವುದಿಲ್ಲ. ಬೆಳಕಂದರೆ ಯೇಸು. ಬೆಳಕಿನ ನಡೆಯುವವನು ಮಾತ್ರ ಎಲ್ಲಿಗೆ ಹೋಗುತ್ತೇನೆಂದು ತಿಳಿಯುತ್ತದೆ. ಕತ್ತಲೆ ನಡೆಯುವವರಿಗೆ ಎಲ್ಲಿ ಹೋಗುತ್ತೇವೆ ಎಂದು ತಿಳಿಯುವುದಿಲ್ಲ. ಹೌದು ಪ್ರೇರೆ. ಬೆಳಕಿರುವಾಗಲೇ ಬೆಳಕನ್ನು ನಂಬಿರಿ, ಆಗ ನೀವು ಬೆಳಕಿನ ಮಕ್ಕಳಾಗುವಿರಿ. ಕತ್ತಲೆ ಬರುತ್ತದೆ, ಆಗ ಮಾಡುವುದಕ್ಕೆ ಕೆಲಸ ಇರುವುದಿಲ್ಲ. ಹೌದು ಪ್ರೇರೆ. ಬೆಳಕೆಂದರೆ ಈ ಜೀವ, ಬದುಕಿರುವ ಅವಕಾಶ. ಬೆಳಕನ್ನು ನಂಬಿರಿ ಅಂದರೆ ನಿಜವಾದ ದೇವರಾದ, ಬೆಳಕನ್ನು ಸೃಷ್ಟಿ ಮಾಡಿದ ಬೆಳಕಾದ ಯೇಸು ಕ್ರಿಸ್ತನು. ಆಗ ದೇವರ ಮಕ್ಕಳಾಗುತ್ತೇವೆ. ಇಳಿದಿದ್ದರೆ ಕತ್ತಲೆ ನಡೆಯುವವನಿಗೆ ಎಲ್ಲಿಗೆ ಹೋಗುತ್ತೆ ಎಂದು ಗೊತ್ತಿಲ್ಲ. ಕತ್ತಲೆ ನಡೆಯುವವರಂದರೆ ಯೇಸುವನ್ನು ನಂಬಲಾರ್ದವರು, ವಿಶ್ವಾಸಲಾರ್ದವರು. ಎಲ್ಲಿಗೆ ಹೋಗುತ್ತಾರೆ ಗೊತ್ತಿಲ್ಲ ಅಂತ. ಅವ್ರಿಗೆ ನರಕಕ್ಕೆ ಹೋಗುತ್ತಾರೆ, ಅವ್ರಿಗೆ ಗೊತ್ತಿಲ್ಲ. ದೇವರಿಂದ ದೂರ ಆದವರ ಸ್ಥಳ, ಯೇಸುವನ್ನು ವಿಶ್ವಾಸದವರ ಸ್ಥಳ ಗಾಢ ಅಂಧಕಾರ, ಕತ್ತಲೆ ಕೂಪ, ಅಲ್ಲೂ ಕಡಿದು ಗೋಳಾಡುವ ಸ್ಥಳ ಪ್ರೇರೆ. ಸೈತಾನನಿಗೂ ದೇವರಿಗೆ ವಿರೋಧ ಆಗಿ ಬಿದ್ದ ದೇವದೂತ ಒಂದು ಕಾಲದಲ್ಲಿ ಆತನು ಆಗೋದು ಮಾತ್ರವಲ್ಲದೆ ಅನೇಕ ಸಹಚರರನ್ನು, ದೂತರನ್ನು 3 ದೂತಗಣಗಳ ಗುಂಪಿನಲ್ಲಿ ಒಂದು ಗಣ, 3 ನಕ್ಷತ್ರ ದೂತಗಣಗಳಲ್ಲಿ ಒಂದು ದೂತಗಣ ನಕ್ಷತ್ರ ಗುಂಪನ್ನು ಕೆಡಿಸಿ, ಅಪವಿತ್ರಪಡಿಸಿ, ತನ್ನೊಂದಿಗೆ ಕೆಡಿಸಿ ಅವರೆಲ್ಲರೂ ಶಿಕ್ಷಾಪಾತ್ರರಾಗಿದ್ದಾರೆ ಪ್ರೇರೆ. ಆ ಗುಂಪಿಗೆ ಲೂಸಿಫರ್ ಎಂಬ ಆತನೇ ಕೆರೂಬಿ ಪ್ರೇರೆ, ಆತನು ಮುಖ್ಯ ದೂತ. ಆತನ ಶಿಕ್ಷೆಯಲ್ಲಿ ಅನೇಕರು ಪಾಲುಗಾರರಾಗಿದ್ದಾರೆ. ದೂತರು ಅವರೇ ದೇವರುಗಳೆಂದು ಭೂಲೋಕದಲ್ಲಿ ಚಲಿಸುತ್ತಿದ್ದಾರೆ, ಅದೃಶ್ಯ ಲೋಕವಾಗಿ, ಆತ್ಮಿಕ ವಲಯದಲ್ಲಿ. ಹೀಗೆ ನಾವು ಯೇಸುವನ್ನು ವಿಶ್ವಾಸದಾಗ ಮಾತ್ರ ಸತ್ಯ ತಿಳಿಯುತ್ತದೆ ಪ್ರೇರೆ. ಸತ್ಯ ಸ್ವಾತಂತ್ರ್ಯ ಮಾಡುತ್ತದೆ. ಹೌದು. ಮತ್ತು ದೇವರು ಕಟಾಕ್ಷಿಸುವಂಥವನಿಗೆ ಇವೆಲ್ಲವೂ ತಿಳಿಸುತ್ತಾನೆ ಪ್ರೇರೆ. ಪರಿಶುದ್ಧ ಗ್ರಂಥದ ಬಳಿಗೆ ಬಂದರೆ ನೀವು ದೇವರ ಕಟಾಕ್ಷಕ್ಕೆ ಗುರಿಯಾಗುತ್ತೀರಿ, ದೀನರಾಗುತ್ತೀರಿ. ಮನ ಮುರಿಯುವುದು ಬಗ್ಗೆ ನಿಮಗೆ ತಿಳಿಯುತ್ತದೆ. ಆ ಪಾಪ ಕೊಡುವ ಸಂಬಳ ಮರಣ ಎಂದು, ನಾವು ನರಕ ಎಂದು ತಿಳಿದು ನಾವು ಪಾಪಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಬಿಟ್ಟು ಬಿಡುತ್ತೇವೆ. ದೇಹ ಸೊರಗಿ ಹೋದರೂ ಕೂಡ ಆತ್ಮ ತನ್ನನ್ನು ರೂಪಿಸಿದ ಆತನ ಹೋಲಿಕೆಗೆ ದಿನವೂ ಪರಿಶುದ್ಧತೆಯಲ್ಲಿ ಪ್ರೇರೆ ರೂಪಾಂತರ ಆಗುತ್ತದೆ, ನಮ್ಮನ್ನು ಉಂಟು ಮಾಡಿದ ಆತನ ಹೋಲಿಕೆಗೆ. ಹೀಗೆ ದೇವರು ಕಟಾಕ್ಷಿಸುವನು ಎಂಥವನೆಂದರೆ ಮುರಿದ ಮನಸ್ಸುಳ್ಳವರಿಗೆ ನೆರವಾಗುತ್ತಾನೆ, ಕಟಾಕ್ಷಿಸುತ್ತಾನೆ. ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ, ಕಟಾಕ್ಷಿಸುತ್ತಾನೆ.
ಹೌದು ಪ್ರೇರೆ. ಹೀಗೆ ನಾವು ಪಾಪ ಬಿಡುವಾಗ ಮಾತ್ರ ಮುರಿದು ಹೋಗುತ್ತದೆ. ದೇವರಿಗೆ ಇಷ್ಟ ಇಲ್ಲದಿರುವ ಕಾರ್ಯಗಳನ್ನು ಬಿಟ್ಟು ಹೋಗುವಾಗ ಮುರಿದು ಹೋಗುತ್ತದೆ. ಸತ್ಯ ಹೇಳುವಾಗ ಅನೇಕರಿಂದ ವ್ಯತಿರೇಕ ಉಂಟಾಗುತ್ತದೆ, ಆವಾಗ ಮುರಿದು ಹೋಗುತ್ತದೆ. ಹೌದು ಪ್ರೇರೆ. ಸಮಯವನ್ನು ನಮಗೆ ಇಷ್ಟ ಪ್ರಕಾರ ನಡೆಸಿಕೊಳ್ಳದೆ ದೇವರ ಚಿತ್ತಾನುಸಾರವಾಗಿ ಉಪಯೋಗಿಸಿಕೊಳ್ಳುವಾಗ ಮುರಿದು ಹೋಗುತ್ತದೆ. ನಮಗೆ ಇಷ್ಟ ಆಗಿದ್ದು ತ್ಯಾಗ ಮಾಡಿದಾಗ ಅದು ಮುರಿದು ಹೋಗುತ್ತದೆ ಪ್ರೇರೆ. ಹೌದು. ಹೀಗೆ ಶತ್ರುಗಳನ್ನು ಕೂಡ ಪ್ರೀತಿಸಿದಾಗ ಮುರಿದು ಹೋಗುತ್ತದೆ. ಇವೆಲ್ಲವುಗಳಲ್ಲಿ ದೇವರು ಉಜ್ಜೀವಿಸ ಮಾಡುತ್ತಾನೆ ಪ್ರೇರೆ. ನೆರವಾಗುತ್ತಾನೆ, ಕಟಾಕ್ಷಿಸುತ್ತಾನೆ, ಕುಗ್ಗಿ ಹೋಗದಂತೆ ಉದ್ಧಾರ ಮಾಡುತ್ತಾನೆ. ಹೌದು ಪ್ರೇರೆ. ಕಳ್ಳತನಕ್ಕಾಗಿ ಕೊಳ್ಳೆ ಮಾಡುವುದಕ್ಕೆ, ನಾಶ ಮಾಡುವುದಕ್ಕಾಗಿ ಮಾತ್ರ ನಾನು ಬಂದದ್ದಾದರೂ ಜೀವ ನೀಡಲು, ಸಮೃದ್ಧಿ ನೀಡಲು. ಹೌದು ಪ್ರೇರೆ. ಹೀಗೆ ಕತ್ತಲೆ ಬಂದ ನಂತರವೇ ಬೆಳಕು ಬಂದಾಗ ಆ ಕತ್ತಲೆಯಲ್ಲಿರುವ ಕ್ರೂರತೆ, ಆ ಬೆಳಕಿನಲ್ಲಿರುವ ಆ ಪರಿಹಾರ, ಆ ಬಿಡುಗಡೆ, ಆ ಸಹಾಯ, ಆ ಜಯ, ಆ ಮಾರ್ಗದರ್ಶನ, ಆ ನಿತ್ಯ ಜೀವ ತಿಳಿದು ಬರ್ತದೆ ಪ್ರೇರೆ. ಹೀಗೆ ಕಹಿಯಾದ ಜೀವಿತವನ್ನು ಸಿಹಿಯಾಗಿ ಮಾಡುತ್ತಾನೆ ಪ್ರೇರೆ. ಯೇಸುವಿನಲ್ಲಿ ವಿಶ್ವಾಸ ಇಡಬೇಕಾಗಿದೆ. ಶಾಶ್ವತ ಪ್ರೇಮದಿಂದ ಪ್ರೀತಿಸಿದ್ದಾನೆ. ನಾವು ಕೂಡ ಅದೇ ರೀತಿ ಪ್ರೀತಿಸಲು ಕಲಿಸಿರಿ ಪ್ರಭುವೆ ಎಂದು ಪ್ರಾರ್ಥಿಸಬೇಕಾಗಿದೆ. ಆತನಲ್ಲಿ ವಿಶ್ವಾಸ ಇಟ್ಟವನು ಸತ್ತರೂ ಬದುಕುತ್ತಾ ನಂಬುವ ನೀನು ನಾನು ಎಂದಿಗೂ ಸಾಯುವುದಿಲ್ಲ ಎಂದಿದ್ದಾನೆ ಪ್ರೇರೆ. ಕಾರಣ ನಮ್ಮ ಸ್ಥಾನದಲ್ಲಿ ಆತನು ಗಾಯಗೊಂಡಿದ್ದಾನೆ, ರಕ್ತ ಸುರಿಸಿದ್ದಾನೆ, ಸಮಾಧಿಯಾಗಿದ್ದಾನೆ, ಸಮಾಧಿ ಮುಳ್ಳನ್ನು ಮುರಿದಿದ್ದಾನೆ, ಎದ್ದಿದ್ದಾನೆ. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದರೆ ನಾವು ದೇವರು ಕಟಾಕ್ಷಿಸುವವರು ಎಂಥವರೆಂದರೆ 51ನೇ ಕೀರ್ತನೆ 17ನೇ ವಾಕ್ಯ ಭಾಗದಲ್ಲಿ ಓದುತ್ತೇವೆ ಪ್ರೇರೆ. Psalms 51 chapter 17. ಇಲ್ಲಿ ದಾವೀದನು ನುಡಿತಿದ್ದಾನೆ, ದೇವರ ಹೃದಯ ಪ್ರಿಯನಾದ ಭಕ್ತನು ಅರಸ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜುವುದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಹೌದು ಪ್ರೇರೆ. ದಾವೀದನು ಪಾಪ ಕ್ಷಮಾಪಣೆಯನ್ನು ಬೇಡಿಕೊಳ್ಳುವಾಗ ಒಂದು ಪಾಪ ಮಾಡಿರುತ್ತಾನೆ ಸ್ತ್ರೀಯೊಂದಿಗೆ, ಸೈತಾನನ ಪ್ರೇರಣೆಯಿಂದ. ಹೀಗೆ ಆಗ ಮಾತ್ರ ಪಾಪ ಕ್ಷಮಾಪಣೆ ಬೇಡಿಕೊಳ್ಳುವಾಗ ಆ ಪಾಪದಿಂದ ಉಂಟಾದ ಪರಿಣಾಮವನ್ನು ಆತನು ನೋಡಿ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ಜಜ್ಜಿ ಹೋದ, ನೊಂದು ಬೆಂದ ಮನವನ್ನು ಆತನು ತಿರಸ್ಕರಿಸುವುದಿಲ್ಲ. ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ತಿರಸ್ಕರಿಸುವುದಿಲ್ಲ ಪ್ರೇರೆ. ದೇವರು ಕಟಾಕ್ಷಿಸುವನು ಎಂಥವರೆಂದರೆ ಕುಗ್ಗಿದ ಮನಸ್ಸುಳ್ಳವರು. ಅದೇ ದೇವರಿಗೆ ಇಷ್ಟಯಜ್ಞ. ಪಶ್ಚಾತ್ತಾಪದಿಂದ ಜಜ್ಜಿ ಹೋದವರು ದೇವರು ಕಟಾಕ್ಷಿಸುವವರಲ್ಲಿ ಇದ್ದಾರೆ ಪ್ರೇರೆ. Hallelujah. Thank you, Jesus. Praise to Jesus.